ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ಇವತ್ತು ನಾನು ಭೀಮ್ ಅಮಾವಾಸ್ಯೆ ಪೂಜೆನ ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ. ಸೊ ಆಫೀಸ್ ಇದ್ದಿದ್ದ ಕಾರಣ ಅರ್ಲಿ ಮಾರ್ನಿಂಗ್ ಆಫೀಸ್ ಇರೋದ್ರಿಂದ ನನಗೇನಾಗುತ್ತೆ ಅಂದರೆ ಯಾವುದೇ ಫೆಸ್ಟಿವಲ್ ಇದ್ರೂ ಮಾರ್ನಿಂಗ್ ಮಾಡೋದಕ್ಕಾಗಲ್ಲ. ನಾನು ಏನೇ ಇದ್ರೂ ಆಫೀಸ್ಗೆ ಹೋಗಿ ಆಫೀಸಿಂದ ಬಂದು ಸೊ ಇವಾಗ ನಾನು ಫೆಸ್ಟಿವಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಜಸ್ಟ್ ಹಾಗೆ ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಹೇಗಿತ್ತು ನನ್ನ ಭೀಮ್ ಅಮಾವಾಸ್ಯೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ನೀವೆಲ್ಲ ಹೇಗೆ ಭೀಮ್ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾವು ಜಸ್ಟ್ ನಾರ್ಮಲ್ ಆಗಿ ಪೂಜೆ ಮಾಡಿ ಗಂಡನ ಪಾದ ಪೂಜೆ ಮಾಡಿ ಅವರಿಗೆ ಅಂತ ಒಂದು ಸ್ಪೆಷಲ್ ಏನಾದರೂ ಒಂದು ಸ್ವೀಟನ್ನ ನಮ್ಮ ಕೈಯಾರ ಪ್ರಿಪೇರ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ಹೇಗೆ ನಾನು ಭೀಮ್ ಅಮಾವಾಸ್ಯೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇವಾಗ ನಾನಿಲ್ಲಿ ಫಸ್ಟು ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಾಣಲಿಗೆ ತುಪ್ಪ ಹಾಕೊತಿದ್ದೀನಿ. ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕೋಣ. ಸೊ ಇವಾಗ ಇಲ್ಲಿ ನಿಮ್ಗೆ ಬೇಕಾಗಿರೋ ಅಷ್ಟು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಆ್ಯಂಡ್ ಪಿಸ್ತಾ ಇದ್ರೆ ಪಿಸ್ತಾ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟನ್ನ ಹಾಕೊಳ್ಳಿ. ಸೊ ಇವಾಗ ಇಲ್ಲಿ ಮಿಕ್ಕಿರೋ ಅಂತಹ ತುಪ್ಪಕ್ಕೆ 1 ಕಪ್ಪಷ್ಟು ನಾನು ಶಾವಿಗೆನ ಹಾಕೊತಿದ್ದೀನಿ. ನಾನು ಆ್ಯಕ್ಚುಲಿ ಕಡಿಮೆ ಕ್ವಾಂಟಿಟಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮನೆಯವರು ಅಂದರೆ ಇವತ್ತಿನ ಭೀಮನ ಅಮಾವಾಸ್ಯೆಗೆ ಭೀಮನ್ನ ಕೇಳಿದೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ. ಅವ್ರು ಸ್ವಲ್ಪ ಜಾಸ್ತಿ ಮಾಡು ಅಂದರು. ಸೊ ಅದಕ್ಕೆ 1 ಕಪ್ಪಷ್ಟು ಶಾವಿಗೆನ ಹಾಕೊತಿದ್ದೀನಿ. ನೋಡಿ, ಈ ಥರ ಇದು ಬ್ರೌನ್ ಆಗೋ ತನಕ ನಾವು ತುಪ್ಪದಲ್ಲಿ ಶಾವಿಗೆನ ಹುರ್ಕೊಬೇಕಾಗತ್ತೆ. ಈ ಥರ ಹುರ್ಕೊಂಡು ಆದಮೇಲೆ ನೀವು ಇವಾಗ 1 ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀರಾ ಅಂದರೆ ಅದಕ್ಕೆ 1:3 ಅಷ್ಟು ನಾವು ಹಾಲನ್ನು ಹಾಕಬೇಕಾಗುತ್ತೆ. ಸೊ 1 ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ರೆ 3 ಕಪ್ಪಷ್ಟು ಹಾಲು ಹಾಕಬೇಕು. ನಾನಿಲ್ಲಿ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನಾನು ಒಂದು 6 ಕಪ್ಪಷ್ಟು ಹಾಲನ್ನ ಹಾಕ್ತೀನಿ. ಅಂದರೆ ನಾನಿಲ್ಲಿ ತೊಗೊಂಡಿರೋದು 1 ಲೀಟ್ರ್ ಹಾಲು ತೊಗೊಂಬಂದಿದ್ದೀನಿ ನಾನಿವತ್ತು ಶಾವಿಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಆ 1 ಲೀಟ್ರಲ್ಲಿ ನಾನು 3/4 ಲೀಟ್ರನ್ನ ಹಾಕ್ತೀನಿ. ಇವಾಗ ನಾವು ಶಾವಿಗೆನ ಬೇಯೋದಕ್ಕೆ ಬಿಡಬೇಕು. ನೋಡಿ, ಇವಾಗ ಸ್ವಲ್ಪ ಬೆಂದಿದೆ ಅಂತ ಅನ್ನುವಾಗ ನೀವು ಇದಕ್ಕೆ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ವಿತೌಟ್ ಟೇಸ್ಟ್ ನೋಡದೆ ನಿಮಗೆ ಸ್ವೀಟ್ ಕರೆಕ್ಟಾಗಿರಬೇಕು ಅಂತ ಅನ್ನೋದಾದರೆ ನಾನು ಹೇಳೋದನ್ನು ಫಾಲೋ ಮಾಡಿ. ಲೈಕ್ ನೀವು 1 ಬಟ್ಲಷ್ಟು ಶಾವಿಗೆನ ನೀವು ತೊಗೊಂಡ್ರೆ ಅದೇ ಮೆಷರ್ಮೆಂಟಲ್ಲಿ 1 ಬಟ್ಲಷ್ಟು ಸಕ್ಕರೆನ ನೀವು ತೊಗೊಂಡು ಮಾಡಿದ್ರೆ ಸ್ವೀಟ್ ಪರ್ಫೆಕ್ಟಾಗಿರುತ್ತೆ. ನಾನಿಲ್ಲಿ 2 ಬಟ್ಲಷ್ಟು ಶಾವಿಗೆನ ತೊಗೊಂಡಿರೋದ್ರಿಂದ ನಾನು ಇಲ್ಲಿ 2 ಬಟ್ಲಷ್ಟು ಸಕ್ಕರೆನ ತೊಗೊಂಡೆ. ಸ್ವೀಟ್ ಮಾತ್ರ ಪರ್ಫೆಕ್ಟಾಗಿತ್ತು. ಸೊ ನಾನಿಲ್ಲಿ ಏಲಕ್ಕಿನ ಜಜ್ಬಿಟ್ಟು ಪುಡಿ ಮಾಡಿ ಹಾಕೊತಿದ್ದೀನಿ. ಇವಾಗ ಪಾಯಸ ರೆಡಿ ನೋಡಿ. ಇವಾಗ ನೀವಿಲ್ಲಿ ಸೊ ಬಿಸಿ ಬಿಸಿ ಪಾಯಸ ರೆಡಿ ಟು ಈಟ್, ರೆಡಿ ಟು ಸರ್ವ್. ನೀವು ಯಾವುದೇ ಫಂಕ್ಷನ್ ಆದರೂ ಇಷ್ಟು ಈಸಿಯಾಗಿ ಮಾಡ್ಕೊಬೋದು. ನೀವು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇವಾಗ ದೇವ್ರಿಗೆ ನೈವೇದ್ಯಕ್ಕೆ ಮತ್ತು ನಮಗೆ ಪೂಜೆ ಮಾಡೋದಕ್ಕೆ ಬೇಕಾಗಿರುವಂತಹ ಸ್ವೀಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಹೊಸ್ಲನ್ನ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಕೊಂಡು ಆ್ಯಂಡ್ ದೇವ್ರ ಮನೆನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಬೇಕಾಗಿರೋ ಎಲ್ಲ ತಯಾರಿನೂ ಮಾಡ್ಕೊತೀನಿ. ಇವಾಗ ರೆಡಿಯಾಗಿ ನನ್ನ ಗಂಡನ ಪಾದ ಪೂಜೆ ಮಾಡೋದಕ್ಕೆ ಬೇಕಾಗಿರೋವಂತಹ ಕಂಕಣ ಮತ್ತು ಆರತಿ ಮಾಡೋದಕ್ಕೆ ಬೇಕಾಗಿರೋ ಆರತಿ ಸಾಮಾನು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಒಂದು ಪ್ಲೇಟಲ್ಲಿ ಅರಿಶಿನ ಕುಂಕುಮ ಅವರ ಪಾದ ಪೂಜೆ ಮಾಡೋದಕ್ಕೆ ಮತ್ತು ಕಂಕಣ ಕಟ್ಟೋದಕ್ಕೆ ಕಂಕಣನ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ, ನನ್ನ ಗಂಡನಿಗೆ ಮತ್ತು ನಮ್ಮ ಪಾಪುಗೆ. ಹಾಗೆ ಅಕ್ಷತೆನ ರೆಡಿ ಮಾಡ್ಕೊತಿದ್ದೀನಿ, ಅವರು ನಮಗೆ ಆಶೀರ್ವಾದ ಮಾಡಲಿ ಅಂತ ಅಂದ್ಬಿಟ್ಟು. ಇಲ್ಲಿ
I'm going with you, I know we'll get to the other side. Sinking in, I know this feels right. Catching a breeze, love moving through me like a wildfire. ಸೊ ಇಲ್ಲಿ ನಾನು ಸ್ವೀಟ್ ಇಟ್ಕೊಂಡಿದ್ದೀನಿ. ನಾನೇ ಅಂತ ತಯಾರು ಮಾಡಿರೋದು ಅಕ್ಷತೆ ಕಂಕಣ ಮತ್ತು ಅರ್ಶನ ಮುಖ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಂಗಳಾರತಿ ಮಾಡೋದಕ್ಕೆ ಇಷ್ಟು ರೆಡಿ ಮಾಡಿಟ್ಕೊಂಡು ಪೂಜೆ ಮಾಡಬೇಕು. Bring me into golden sunlight. If I'm going with you, I know we'll get to the other side. Sinking in, I know this feels right. Catching a breeze, love moving through me like a wildfire, like a wildfire. ಇವಾಗ ಮನೆ ದೇವ್ರ ಪೂಜೆ ಆಯಿತು. ಇವಾಗ ಪತಿ ದೇವ್ರ ಪೂಜೆ ಮಾಡಬೇಕು. ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅವ್ರ ಸಂಪ್ರದಾಯಕ್ಕೆ ತಕ್ಕಂಗೆ. ನಮ್ಮಲ್ಲಿ ಏನಿದೆ ಅಂದರೆ ನಾರ್ಮಲ್ ಪೂಜೆ ಮಾಡ್ತೀವಿ ನಾವು. ಲೈಕ್ ಇವಾಗ ಗಂಡನ ಪಾದ ತೊಳೆದು ಅವ್ರ ಕಾಲಿಗೆ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಹೂ ಮುಡಿಸಿ ಆ್ಯಂಡ್ ಅವ್ರ ಪಾದಕ್ಕೆ ಪೂಜೆ ಮಾಡಿ ಅವ್ರಿಗೆ ಅಂತ ನಾವು ಪರ್ಟಿಕ್ಯುಲರ್ ನಮ್ಮ ಕೈಯಾರ ಮಾಡಬೇಕು. ಅಂಗಡಿಯಿಂದ ಸ್ವೀಟ್ಸ್ ಎಲ್ಲ ತರೋದು ಆ ಥರ ಮಾಡಲ್ಲ ನಾವು. ಪ್ರತಿ ವರ್ಷ ನಾನೇ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ತೀನಿ. ಆ್ಯಕ್ಚುಲಿ ನೀವು ಗೋಧಿಯಿಂದ ಏನೇ ಮಾಡಿದ್ರೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಸಲ ನಾನು ಗೋಧಿಯಿಂದ ಮಾಡಲಿಲ್ಲ, ಶಾವಿಗೆ ಪಾಯಸ ಮಾಡಿದೆ. ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೀಗೆ ನಾನು ಅವ್ರಿಗೆ ಅರಿಶಿನ ಕುಂಕುಮ ಹಾಕಿ ಅವರು ನನಗೆ ಅರಿಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಆ್ಯಂಡ್ ನನ್ನ ತಾಳಿಗೆ ಅವರು ಅರಿಶಿನ ಕುಂಕುಮ ಹಾಕಿ ಆ್ಯಂಡ್ ನಾನು ಅವ್ರ ಕಾಲಿಗೆ ಅಕ್ಷತೆ ಹಾಕ್ಬಿಟ್ಟು ನಾನು ಅವ್ರ ಹತ್ರ ಆಶೀರ್ವಾದ ತಗೊಂಡು ಪೂಜೆ ಮಾಡಿ ಆಮೇಲೆ ಇಬ್ಬರು ಒಬ್ರಿಗೊಬ್ರು ಕಂಕಣ ಕಟ್ಟಿರ್ತೀವಲ್ಲ, ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿರ್ತೀವಿ ಅದನ್ನು. ಆ ಕಂಕಣನ ಇಬ್ಬರು ಒಬ್ರಿಗೊಬ್ರು ಕಟ್ಕೊಂಡು ನಾನು ಏನು ಪ್ರಿಪೇರ್ ಮಾಡಿರ್ತೀನಲ್ಲ ಸ್ವೀಟು ಅದನ್ನು ನಾನು ದೇವ್ರ ನೈವೇದ್ಯಕ್ಕೂ ಇಟ್ಟಿರ್ತೀನಿ ಮತ್ತು ಇವ್ರಿಗೂ ನಾನು ಇಟ್ಟಿದ್ದೆ. ಸೊ ಇಬ್ಬರು ಒಬ್ರಿಗೊಬ್ರು ಸ್ವೀಟ್ಸ್ ತಿನ್ನಿಸ್ಕೊಂಡು ಲೈಕ್ ನಮ್ಮ ದಾಂಪತ್ಯ ಜೀವನಕ್ಕೆ ಯಾವ ಕೆಟ್ಟ ದೃಷ್ಟಿಗಳು ಬೀಳದೇ ಇರಲಿ, ಈಶ್ವರ ನಮ್ಮ ದಾಂಪತ್ಯ ಜೀವನನ ಚೆನ್ನಾಗಿಟ್ಟಿರಲಿ ಅಂತ ಒಬ್ರಿಗೊಬ್ರು ಬೇಡ್ಕೊಂಡು ನಮ್ಮ ಭೀಮ್ ಅಮಾವಾಸ್ಯೆನ ನಾವು ಮುಗಿಸಿದ್ವಿ. ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅಂದರೆ ನಿಮ್ಮ ಕಡೆ ಏನಾದರೂ ಸ್ಪೆಷಲಾಗಿ ಬೇರೆ ಬೇರೆ ಪ್ರೊಸೀಜರ್ಸ್ ಏನಾದರೂ ಫಾಲೋ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. Sinking in, I know this feels right. Catching a breeze, love moving through me like a wildfire, like a wildfire. ನಾನೇ ಇರ್ಬೇಕಾದ್ರೆ ಚೆನ್ನಾಯ್ತಲ್ಲ? ಹೆಂಗೈತೆ? ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಅದೇ ಥರ ಪೂಜೆ ಎಲ್ಲ ಮುಗಿಸಿ ಕೊನೆಗೆ ಅವ್ರಿಗೆ ಕೆಂಪು ಆರತಿ ಮಾಡಬೇಕು. ಕೆಂಪು ಆರತಿಯಿಂದ ಅವ್ರಿಗೆ ದೃಷ್ಟಿ ತೆಗಿಬೇಕು. ಆರತಿ ಮಾಡಿದ್ಮೇಲೆ ಅವ್ರು ಖುಷಿಯಿಂದ ಏನಾದರೂ ಕೊಟ್ಟರೆ ಈಸ್ಕೊಳ್ಳಿ, ಇಲ್ಲ ಅಂದರೆ ಇಟ್ಸ್ ಓಕೆ. ಅದೇ ಬೇಕು ಇದೇ ಬೇಕು ಅಂತ ಡಿಮಾಂಡ್ ಮಾಡೋದಕ್ಕೆ ಹೋಗಬೇಡಿ. ಇದೆಲ್ಲ ನಾಟಕ ಆಡಬಾರ್ದು. ಎತ್ಕೊಂಡು ನನಗೆ ಗೋಲ್ಡ್ ಕೊಟ್ರೆ ಹೊಸ ಗೊತ್ತು ಕೊಡ್ಬೇಕು. ನಿಮ್ ಕೈಯಲ್ಲಿರೋದೆಲ್ಲ ಬೇಡ.
ಸೊ ಹೀಗಿತ್ತು ನಮ್ಮ ಭೀಮ್ನಮಾವಾಸ್ಯೆ ಪೂಜೆ. ನೆಕ್ಸ್ಟು ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನಮಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.